ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ರಕ್ಷಿತಾ ಪ್ರೀತಮ್. ಇದು ಸ್ಕಾಟ್ಲೆಂಡಿಂದ ಲಂಡನ್ಗೆ ಹೋಗಿರುವಂತಹ ಒಂದು ಟ್ರಾವೆಲ್ ಲಾಗ್ ಆಗಿರುತ್ತೆ. ನಾವು ಸದ್ಯಕ್ಕೆ ಈಗ ಸ್ಕಾಟ್ಲೆಂಡಲ್ಲಿದ್ದೀವಿ. ಸೊ ಸ್ಕಾಟ್ಲೆಂಡಿಂದ ಲಂಡನ್ಗೆ ಅರೌಂಡ್ 7 hours ಟ್ರೈನ್ ಜರ್ನಿ ಇದೆ. ನಾವು ಅರೌಂಡ್ 9 ಗಂಟೆಗೆ ಟ್ರೈನ್ ಬುಕ್ ಮಾಡಿದ್ವಿ. ಇದೇ ಟ್ರೈನ್ ನಾವು ಇವತ್ತು ಹೋಗ್ತಾ ಇರೋದು. ಸೊ ಅರೌಂಡ್ 8 ಗಂಟೆಗೆಲ್ಲ ನಾವು ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ವಿ. ಫಸ್ಟ್ ಟೈಮ್ ಟ್ರೈನಲ್ಲಿ ಹೋಗ್ತಿರೋದ್ರಿಂದ ಸ್ವಲ್ಪ ಬೇಗನೆ ಇದ್ವಿ. ಆ್ಯಂಡ್ ಟ್ರೈನ್ 8:30ಗೆಲ್ಲ ರೆಡಿ ಇಟ್ಟು ನಾವು ಹೋಗಿ ಕೂತ್ಕೊಂಡ್ವಿ. ದೆನ್ 9 ಗಂಟೆಗೆಲ್ಲ ಕರೆಕ್ಟ್ ಟೈಮ್ಗೆ ಟ್ರೈನ್ ಹೊರಟ್ಬಿಡ್ತು. ಸೊ ಟ್ರೈನ್ ಹೊರಗಡೆ ಸೀನರಿ ಅಂತೂ ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ನಾವಿರೋ ಸಿಟಿ ಕೋಸ್ಟಲ್ ಏರಿಯಾ ಆಗಿರೋದ್ರಿಂದ ಸಮುದ್ರ, ನದಿಗಳಂತೂ ಅಕ್ಕಪಕ್ಕ ಸಿಗ್ತೇನೆ ಇತ್ತು. ಅದ್ರ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಇವಾಗ ನೋಡ್ತಾ ಇರೋದು ಎಡಿನ್ಬರಾ. ಇದು ಸ್ಕಾಟ್ಲೆಂಡ್ ಕ್ಯಾಪಿಟಲ್ ಸಿಟಿ. ಸೊ ಇಲ್ಲಿರುವಂತಹ ಒಂದು ಬ್ರಿಡ್ಜ್ ವ್ಯೂ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಸೊ ಈ ಥರ ಟ್ರೈನಲ್ಲಿ ಕೂತ್ಕೊಂಡು ಅಕ್ಕಪಕ್ಕದ ಸೀನರಿ ಎಲ್ಲ ಎಂಜಾಯ್ ಮಾಡಿಕೊಂಡು, ಮತ್ತು ಲಂಚ್ ಸಹ ನಾವು ಮನೆಯಿಂದನೇ ಮಾಡ್ಕೊಂಡು ಹೋಗಿದ್ವಿ. ಅದನ್ನೆಲ್ಲ ಟ್ರೈನಲ್ಲೇ ತಿನ್ಕೊಂಡು ಅರೌಂಡ್ 5 ಗಂಟೆಗೆ ನಾವು ಲಂಡನ್ ಕಿಂಗ್ಸ್ ಕ್ರಾಸ್ ರೈಲ್ವೆ ಸ್ಟೇಷನ್ನ ರೀಚ್ ಆದ್ವಿ. ಇದೇ ನೋಡಿ ಕಿಂಗ್ಸ್ ಕ್ರಾಸ್ ರೈಲ್ವೆ ಸ್ಟೇಷನ್. ಮತ್ತು ಅಲ್ಲಿಂದ ಮೆಟ್ರೋ ತೊಗೊಂಡು ನಾವು ಆಲ್ರೆಡಿ ಬುಕ್ ಮಾಡಿದಂತಹ ಹೋಟೆಲ್ಗೆ ಹೋದ್ವಿ. ಈ ಹೋಟೆಲ್ ಹೆಸರು ನೊವೆಟಲ್ ಅಂತ. ತುಂಬಾ ಚೆನ್ನಾಗಿತ್ತು. ಇವಾಗ ನೋಡಿ ಕ್ವಿಕ್ಕಾಗಿ ಒಂದು ರೂಮ್ ಟೂರ್ ಕೊಡ್ತೀನಿ. ಲೆಫ್ಟ್ ಸೈಡಲ್ಲಿ ಫಸ್ಟ್ ನಿಮಗೆ ಟಾಯ್ಲೆಟ್ ಇತ್ತು. ದೆನ್ ಇದು ವಾಶ್ರೂಮ್. ಅದಾದಮೇಲೆ ಒಂದು ಕಬೋರ್ಡು ಇತ್ತು. ಅದಾದಮೇಲೆ ಟಿ ವಿ ಮತ್ತು ಇದು ಬೆಡ್. ಇಲ್ಲಿ ಯೂಶ್ವಲಿ ಎಲ್ಲ ಮಕ್ಕಳಿಗೂ ಒಂದು ಸಪ್ರೇಟ್ ಬೆಡ್ ಕೊಟ್ಟಿರ್ತಾರೆ. ಯಾಕಪ್ಪ ಅಂದರೆ UK ಮಕ್ಕಳನ್ನ ಸಪ್ರೇಟ್ ಮನ್ಗಿಸ್ಕೋಬೇಕು, ಪೇರೆಂಟ್ಸ್ ಅವ್ರ ಜೊತೆ ಮನ್ಗಿಸ್ಕೊಳ್ಳೋ ಹಾಗಿಲ್ಲ. ಸೊ ಮೋಸ್ಟ್ ಆಫ್ ದ ಹೋಟೆಲಲ್ಲಿ ಎಕ್ಸ್ಟ್ರಾ ಒಂದು ಚಿಕ್ಕ ಬೆಡ್ ಇರುತ್ತೆ ಮಕ್ಕಳಿಗೆ ಅಂತ. ಸೊ ಹೋಟೆಲ್ ಚೆಕ್ಕಿನ್ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲಿಂದ ಜಸ್ಟ್ 5 minutes ವಾಕಬಲ್ ಡಿಸ್ಟೆನ್ಸಲ್ಲೇ ನಮಗೆ IFS ಕ್ಲೌಡ್ ಕೇಬಲ್ ಕಾರ್ ಇತ್ತು. ಇದಕ್ಕೆ ನಾವು ಆಲ್ರೆಡಿ ಟಿಕೆಟ್ಸ್ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ಬಂದಿದ್ವಿ. ಇದರಲ್ಲಿ ಆ್ಯಕ್ಚುಲಿ ಪರ್ ಪರ್ಸನ್ £11 ಆಗುತ್ತೆ. ಸೊ ಟಿಕೆಟ್ಸ್ ಆಲ್ರೆಡಿ 7 ಗಂಟೆಗೆ ಬುಕ್ ಮಾಡಿರೋದ್ರಿಂದ ನಾವು ಹೋಗಿ ನಮ್ಮ ಪಾಡಲ್ಲಿ ಕೂತ್ಕೊಂಡ್ವಿ. ಸೊ ಇಲ್ಲಿ ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಈಚ್ ಪಾಡಲ್ಲಿ ಒಂದು ಫ್ಯಾಮಿಲಿ ಮಾತ್ರ ಬಿಡ್ತಾರೆ. ಸೊ ನಾವು ಆರಾಮಾಗಿ ಕಂಫರ್ಟಬಲಾಗಿ ಈ ವ್ಯೂನ ಎಂಜಾಯ್ ಮಾಡ್ಬೋದು. ಈ ಕೆಳಗಡೆ ಇರೋದು ಲಂಡನ್ ಥೇಮ್ಸ್ ರಿವರ್. ಮೇಲ್ಗಡೆಯಿಂದ ಈ ವ್ಯೂ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ನನಗೆ ಆ್ಯಕ್ಚುಲಿ ಫಸ್ಟ್ ಸ್ವಲ್ಪ ಭಯ ಆಯಿತು, ಕೇಬಲ್ ಕಾರ್ ಹೇಗಿರುತ್ತೋ ಏನೋ ಎಕ್ಸ್ಪೀರಿಯನ್ಸ್, ಭಯ ಆಗುತ್ತೇನೋ ಅಂತ. ಬಟ್ ಅಲ್ಲಿ ಹೋಗಿ ಕೂತ್ಕೊಂಡ್ಮೇಲೆ ಗೊತ್ತಾಯಿತು, ಏನು ಭಯ ಅನಿಸಲ್ಲ. ತುಂಬಾ ಚೆನ್ನಾಗಿರುತ್ತೆ ವ್ಯೂ ಮೇಲ್ಗಡೆಯಿಂದ. ಸೊ ನಾವು ಆ್ಯಕ್ಚುಲಿ ಬುಕ್ ಮಾಡಿದ್ದು ರೌಂಡ್ ಟ್ರಿಪ್, ಅಂದರೆ ಈ ಕಡೆಯಿಂದ ಇನ್ನೊಂದು ಬದಿಗೆ ಹೋಗಿ ಮತ್ತೆ ವಾಪಸ್ ಬರೋದು. ಸೊ ನಾವು ಒಂದು ಕಡೆಯಿಂದ ಹೋಗಾದ್ಮೇಲೆ ಇನ್ನೊಂದು ಕಡೆ ಇಳ್ಕೊಂಡು ಅಲ್ಲಿ ಆಲ್ಮೋಸ್ಟ್ 1 hour ಟೈಮ್ ಸ್ಪೆಂಡ್ ಮಾಡಿದ್ವಿ. ಲೈಕ್ ಈ ಥರ ಫೋಟೋಸ್, ವೀಡಿಯೋಸ್ ಎಲ್ಲ ತೊಗೊಂಡು ಮತ್ತು ನದಿ ಪಕ್ಕ ಸ್ವಲ್ಪ ಹೊತ್ತು ಕೂತ್ಕೊಂಡು ಆ ವ್ಯೂನೆಲ್ಲ ಎಂಜಾಯ್ ಮಾಡಿಕೊಂಡು ಆಮೇಲೆ ವಾಪಸ್ ಬರೋದು ಅಂತ ಡಿಸೈಡ್ ಮಾಡಿದ್ವಿ. ಸೊ ಇದೇ ನೋಡಿ ಕೆಳಗಡೆ ಕಾಣಿಸ್ತಾ ಇರೋವಂತಹದ್ದು ಆ ಕೇಬಲ್ ಕಾರ್ ಸ್ಟೇಷನ್. ಇದು 2 ಬದಿನಲ್ಲೂ ಇದೆ. ಇಲ್ಲಿ ನಾನು ಮತ್ತು ನನ್ನ ಮಗಳು ಹೋಗ್ತಾ ಇದ್ದೀವಿ. ಇದು ಫಸ್ಟ್ ಟೈಮ್ ನಾವು ಲಂಡನಿಗೆ ಬಂದಿರೋದ್ರಿಂದ ನಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ತುಂಬ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಆಸೆ ಇತ್ತು. ಸೊ ತುಂಬಾ ಟೈಮ್ ತೊಗೊಂಡು ಆರಾಮಾಗಿ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಇಲ್ಲಿ UK ಇವಾಗ ಸಮ್ಮರ್ ಇರೋದ್ರಿಂದ ಆಲ್ಮೋಸ್ಟ್ ಕತ್ಲೆ ಆಗೋದು 9:30, 10 ಆಗುತ್ತೆ. ಸೊ ಇವಾಗ ಆಲ್ಮೋಸ್ಟ್ 7:30, 8 ಗಂಟೆ ಆಗಕ್ಕೆ ಬಂದರೂ ನೋಡಿ ಎಷ್ಟು ಬೆಳಕಿದೆ. ಸೊ ನಾವಿವಾಗ ಮತ್ತೆ ಕೇಬಲ್ ಕಾರ್ ತೊಗೊಂಡು ವಾಪಸ್ ಬರ್ತಾಯಿದ್ದೀವಿ. ಬಿಕಾಸ್ ನಮ್ಮ ಹೋಟೆಲ್ ಇರೋದು ಇನ್ನೊಂದು ಸೈಡು. ಆ್ಯಂಡ್ ನಾವು ರೌಂಡ್ ಟ್ರಿಪ್ ಮಾಡಿರೋದ್ರಿಂದ ನಾವು ಇನ್ನೊಂದು ಸತಿ ಬರೋ ಆಪ್ಷನ್ ಇತ್ತು. ಸೊ ಇವಾಗ ಮತ್ತೆ ಅದೇ ಸೀನ್ ಏನಿತ್ತು ಮುಂಚೆ ಹೋಗಿದ್ದಂತಹ ಜಾಗಗಳು ಅಥವಾ ಥೇಮ್ಸ್ ನದಿ, ಮತ್ತು ಅಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಿತ್ತು, ಅದ್ರ ಮೇಲೆ ಮತ್ತೆ ಕೇಬಲ್ ಕಾರ್ ಇನ್ನೊಂದು ಬದಿಗೆ ಹೋಗುತ್ತೆ. ಸೊ ನಾವು ಈ ಥರ ಮತ್ತೆ ಕೇಬಲ್ ಕಾರ್ ತೊಗೊಂಡು ಇನ್ನೊಂದು ಬದಿಗೆ ಹೋಗಿ ಅಲ್ಲಿಂದ ನಾನು ಹೇಳ್ದಂಗೆ ಜಸ್ಟ್ 5 ನಿಮಿಷ ಇದ್ದಿದ್ದರಿಂದ ನಡ್ಕೊಂಡು ಹೋಗಿ ನಮ್ಮ ಹೋಟೆಲ್ ರೂಮ್ ರೀಚ್ ಆದ್ವಿ. ಆ್ಯಂಡ್ ಬೆಳಗ್ಗೆನೇ ಮನೆ ಬಿಟ್ಟಿದ್ದರಿಂದ ತುಂಬಾ ಟಯರ್ಡ್ ಆಗಿತ್ತು. ಸೊ ಇವತ್ತಿನ ದಿನದಲ್ಲಿ ಇನ್ನೇನೋ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಲಿಲ್ಲ. ಟೈಮು ಆಲ್ರೆಡಿ 8:30 or 9 ಆಗಿತ್ತು. ಸೊ ನಾವು ರೂಮ್ಗೆ ಹೋಗಿ ಊಟನ ರೂಮ್ಗೆ ಆರ್ಡ್ರ್ ಮಾಡ್ಕೊಂಡು ತಿಂದು ಇವತ್ತಿನ ದಿನನ ನಾವು ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.